ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತೆ ಮಂತ್ರಿ ಆಗೋದು ಫಿಕ್ಸ್. ಜಾತಿ ಅನುಭವ ಕೋಟಾದಲ್ಲಿ ಸಿಎಂ ಡಿಕೆಶಿ ಸಚಿವ ಸಂಪುಟದಲ್ಲಿ ಚಾನ್ಸ್ ಸಿಗಲಿದೆ. ನೋಡಿ, ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತೆ ಮಂತ್ರಿ ಆಗೋದು ಫಿಕ್ಸ್. ಜಾತಿ ಅನುಭವ ಕೋಟಾದಲ್ಲಿ ಸಿಎಂ ಡಿಕೆಶಿ ಸಚಿವ ಸಂಪುಟದಲ್ಲಿ ಇವ್ರಿಗೂ ಚಾನ್ಸ್ ಸಿಗುತ್ತೆ. ಮುಧೋಳ ಕ್ಷೇತ್ರದ ಶಾಸಕರಾಗಿದ್ದಾರೆ ಹಿರಿಯ ನಾಯಕ ತಿಮ್ಮಾಪುರ್. ಎಡಗೈ ಸಮುದಾಯದ ಪ್ರಬಲ ನಾಯಕ ಇವರು. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅಂತಾನೆ ಕರೆಸಿಕೊಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮತ ಸೆಳೆಯುವ ಸಾಮರ್ಥ್ಯ ಹೊಂದಿದ್ದಾರೆ. ಎಡಗೈ ಸಮುದಾಯವನ್ನ ಒಗ್ಗೂಡಿಸಿರುವ ಹೆಗ್ಗಳಿಕೆ ತಿಮ್ಮಾಪುರ್ ಅವರಿಗೆ ಸಲ್ಲಬೇಕು. ಸದ್ಯಕ್ಕೀಗ ಸಂಪುಟದಲ್ಲಿ ಕೇವಲ ಒಬ್ಬರಷ್ಟೇ ಎಡಗೈ ಸಮುದಾಯದ ಮಂತ್ರಿ ಇದ್ದಾರೆ. ಇನ್ನುಳಿದ ಎಡಗೈ ಶಾಸಕರಿಗಿಂತ ಹಿರಿಯ ಮತ್ತು ಅನುಭವಿ ನಾಯಕ ತಿಮ್ಮಾಪುರ್. ಈ ಬಾರಿ ಪ್ರಬಲ ಖಾತೆ ನೀಡುವಂತೆ ದಲಿತ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿ ತಿಮ್ಮಾಪುರ್ಗೆ ಅನುಭವ ಕೂಡ ಇದೆ. ಅಬಕಾರಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ಹಿರಿಯ ನಾಯಕರು ಕೂಡ ಹೌದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದೇ ಇರ್ತಾರೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಮತ ಸೆಳೆಯುವ ಸಾಮರ್ಥ್ಯ ಇರುವಂತ ನಾಯಕ ಅವರು. ಎಡಗೈ ಸಮುದಾಯವನ್ನ ಒಗ್ಗೂಡಿಸಿರುವ ಹೆಗ್ಗಳಿಕೆ ಇದೆ ಅವರಿಗೆ. ಸದ್ಯಕ್ಕೀಗ ಸಂಪುಟದಲ್ಲಿ ಕೇವಲ ಒಬ್ಬರಷ್ಟೇ ಎಡಗೈ ಸಮುದಾಯದ ಮಂತ್ರಿ ಇದ್ದಾರೆ. ಇನ್ನುಳಿದ ಎಡಗೈ ಶಾಸಕರಿಗಿಂತ ಹಿರಿಯ ಮತ್ತು ಅನುಭವಿ ನಾಯಕ ಅಂತ ಅಂದ್ರೆ ಅದು ಆರ್.ಬಿ. ತಿಮ್ಮಾಪುರ ಅವರು. ಆ ನಿಟ್ಟಿನಲ್ಲಿ ಆರ್.ಬಿ. ತಿಮ್ಮಾಪುರ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಸಿಗೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ಆರ್.ಬಿ. ತಿಮ್ಮಾಪುರ ಅವರ ಪರವಾಗಿ ಸಿದ್ದರಾಮಯ್ಯನವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಇದ್ರು. ಅಬಕಾರಿ ಇಲಾಖೆಯ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಎಡಗೈ ಸಮುದಾಯದ ಪ್ರಭಾವಿ ನಾಯಕ ಇವರು. ಕೆ.ಎಚ್. ಮುನಿಯಪ್ಪ ಹೊರತುಪಡಿಸಿದ್ರೆ ಆರ್.ಬಿ. ತಿಮ್ಮಾಪುರ ಅವರೇ ಅಲ್ಲಿರುವಂತ ಹಿರಿಯ ನಾಯಕ. ಎಡಗೈ ಸಮುದಾಯಕ್ಕೆ 2 ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದೆ ಸಮುದಾಯ. ಒಳ ಮೀಸಲಾತಿ ರಿಪೋರ್ಟ್ನಲ್ಲಿ ಅಗ್ರಗಣ್ಯ ಸಮುದಾಯ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಬಲಗೈ ಸಮುದಾಯದಿಂದ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಸಚಿವರಾಗಿದ್ದಾರೆ. ನಮಗೆ ಅನ್ಯಾಯ ಮಾಡಬೇಡಿ ಅಂತ ಎಡಗೈ ಸಮುದಾಯದ ನಾಯಕರುಗಳು ಹೇಳ್ತಾ ಇದ್ದಾರೆ. ಎಡಗೈ ಸಮುದಾಯದಲ್ಲಿ ಹಿರಿಯರಾಗಿರೋದ್ರಿಂದ ತಿಮ್ಮಾಪುರ ಅವರಿಗೆ ಬಹುತೇಕ ಸಂಪುಟದಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ. ನೋಡಿ, ಆರ್.ಬಿ. ತಿಮ್ಮಾಪುರ ಪರವಾಗಿ ಸಿದ್ದರಾಮಯ್ಯನವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಎಡಗೈ ಸಮುದಾಯದ ಪ್ರಭಾವಿ ನಾಯಕ ಇವರು ತಿಮ್ಮಾಪುರ್. ಕೆ.ಎಚ್. ಮುನಿಯಪ್ಪ ಹೊರತುಪಡಿಸಿದ್ರೆ ಇವರೇ ಈಗ ಅಲ್ಲಿ ಹಿರಿಯ ನಾಯಕ. ಎಡಗೈ ಸಮುದಾಯಕ್ಕೆ 2 ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಯಾಕೆ ಅಂದ್ರೆ ಒಳ ಮೀಸಲಾತಿ ರಿಪೋರ್ಟ್ನಲ್ಲಿ ಅಗ್ರಗಣ್ಯ ಸಮುದಾಯ ಅಂತ ಗೊತ್ತಾಗಿರೋದು. ಜೊತೆಗೆ ಬಲಗೈ ಸಮುದಾಯದಿಂದ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಸಚಿವರಾಗಿದ್ದಾರೆ ಈಗ ಇಬ್ರು. ಹಾಗಾಗಿ ನಮಗೆ ಅನ್ಯಾಯ ಮಾಡಬೇಡಿ ಅಂತ ಎಡಗೈ ಸಮುದಾಯ ಹೇಳ್ತಾ ಇದೆ. ಎಡಗೈ ಸಮುದಾಯದಲ್ಲಿ ಹಿರಿಯರಾಗಿರೋದ್ರಿಂದ ಆರ್.ಬಿ. ತಿಮ್ಮಾಪುರ ಅವರಿಗೆ ಸಂಪುಟದಲ್ಲಿ ಬಹುತೇಕ ಸ್ಥಾನ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ಈಗ ಬಲಗೈ ಸಮುದಾಯದಿಂದ ಪರಮೇಶ್ವರ್ ಅವರಿದ್ದಾರೆ, ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಇಬ್ಬರಿಗೆ ಅವಕಾಶ ಕೊಟ್ಟಿದ್ದೀರಿ. ಎಡಗೈ ಅಂತ ಬಂದಾಗ, ಎಡಗೈ ಸಮುದಾಯ ಅಂತ ಬಂದಾಗ ಅಲ್ಲಿ ಒಬ್ಬರೇ ಇದ್ದಾರೆ ಸಚಿವರಾಗಿ ಮುನಿಯಪ್ಪನವರು. ಅದಾದ ನಂತರ ಇರೋದು ಹಿರಿಯ ಅಂತ ಬಂದಾಗ, ಹಿರಿಯ ನಾಯಕ ಅಂತ ಬಂದಾಗ ಆರ್.ಬಿ. ತಿಮ್ಮಾಪುರ್ ಅವರು. ಎಡಗೈ ಸಮುದಾಯದಲ್ಲಿ ಬೇರೆ ಬೇರೆ ಶಾಸಕರುಗಳು ಇದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಹಿರಿಯರು ಅರ್ಹರು ಅಂತ ಬಂದ್ರೆ ಅದು ಆರ್.ಬಿ. ತಿಮ್ಮಾಪುರ್ ಅವರು. ಈಗಾಗಲೇ ಆರ್.ಬಿ. ತಿಮ್ಮಾಪುರ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ.